ಬಿಲ್ ಪಾಸ್ ಆಗಿದೆ, ಅದ್ರ ಬಗ್ಗೆ ತಾವು ಏನು ಹೇಳಬೇಕು? ಎಲ್ಲರಿಗೂ ಜೈ ಭೀಮ್, ನಮೋ ಬುದ್ಧಾಯ, ಜೈ ಟಿಪ್ಪು ಸುಲ್ತಾನ್. ನಿನ್ನೆ ಈ ದೇಶದ ಪಾರ್ಲಿಮೆಂಟ್ ಹೌಸ್ನೊಳಗೆ ನಮ್ಮ ನಾಳುತ್ತಿರುವಂಥ BJP ಸರ್ಕಾರದ ಮತ್ತು BJP ಸರ್ಕಾರ ಹಂಗೆ ಸಪೋರ್ಟು ಪಾರ್ಟಿಗಳು ಸಪೋರ್ಟ್ ಮಾಡೋದ್ರಿಂದಾಗಿ ಏನು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಪಾಸ್ ಆಗೋದು ಅಂತೇಳಿ. ಈಗ ಅದು ರಾಜ್ಯಸಭೆ ಬರ್ತದೆ, ರಾಜ್ಯಸಭೆ ಒಳಗೆ ಫುಲ್ ಮೆಜಾರಿಟಿ BJPಗೆ ಇದ್ದುದದ ಮತ್ತು ಅದು ಅಲ್ಲಿ ಪಾಸ್ ಮಾಡ್ತಿರ್ತಾರೆ ಅಂತೇಳಿ. ಈ ವಕ್ಫ್ ಬಿಲ್ ಪಾಸ್ ಮಾಡೋದ್ರ ಮುಖಾಂತರ ಈ ಮುಸಲ್ಮಾನರೇನು ಪ್ರಾಪರ್ಟಿ ಇಲ್ಲಿಗಲ್ಲಿ ಕಬ್ಜಾ ಮಾಡೋದು ಪ್ರಾಪರ್ಟಿದ ಹಜಾರೋ ಕೋಟಿ ರೂಪಾಯಿ ಪ್ರಾಪರ್ಟಿ ಏನಪ್ಪ ಅಂದ್ರೆ ಮುಸಲ್ಮಾನರ ಹತ್ರ ಇದ್ದು ಅದು ಮಿಸ್ಯೂಸ್ ಆಗ್ಲಿಕ್ಕತ್ತದ. ಅದು ಎಲ್ಲ ತೊಗೊಂಡೇನಪ್ಪ ಅಂದ್ರೆ ಆ ಮುಸಲ್ಮಾನ ಸಮುದಾಯದ ಗರೀಬ್ ಜನಗಳು ಎಂದಿರ್ತಾರೆ, ಅವಿದ್ಯಾವಂತರು ಏನಿರ್ತಾರೆ, ಅನ್ಎಜುಕೇಟೆಡ್ ಇದ್ದಿರ್ತಾರೆ, ಪೂವರ್ ಕಂಡೀಷನ್ಸ್ ಆಫ್ ಪೀಪಲ್ ಇರ್ತಾರೆ. ಅಂಥ ಜನಗಳಿಗೆ ಅನುಕೂಲ ಆಗೋಂಥ ನಾವು ಕ್ರಿಯೆಗಳನ್ನ ಮಾಡ್ತೀವಿ ಅಂತ ತಿಳ್ಕೊಂಡು ಈ ಹೇಳೋದ್ರ ಮುಖಾಂತರ ಈ ಬಿಲ್ ಸ್ಪೆಷಲಿ ನರೇಂದ್ರ ಮೋದಿಗಿಂತ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಅದು ಒಂದು ಜಿದ್ದಿಂದು ಒಂದು ಬಿಲ್ ಇತ್ತದು, ಅದು ಪಾಸ್ ಮಾಡ್ಕೊಂಬಿಟ್ಟು ಅಂತ ಹೇಳ್ಕೆ. ಈಗ ಅಮೆಂಡ್ಮೆಂಟ್ ಮಾಡೋದ್ರ ಜೊತೆ ಈಗ ಚರ್ಚೆ ಆಲ್ ಓವರ್ ಇಂಡಿಯಾದಾಗ ನಡೆದು ಅಂದರೆ ಈಗ ನೀವು ಹೌದಪ್ಪ ಅದು ಮುಸಲ್ಮಾನರದು ವಕ್ಫ್ ಪ್ರಾಪರ್ಟಿ, ಈ ವಕ್ಫ್ ಪ್ರಾಪರ್ಟಿ ಇಲ್ಲಿಗಲ್ ಅಂತ ಹೇಳ್ಕೆ. ಅವ್ರಿಗೆ ಇದನ್ನೂ ಗೊತ್ತಿರ್ಬೇಕು ವಕ್ಫ್ ಪ್ರಾಪರ್ಟಿ ಎಲ್ಲಿಂದ ಬರ್ತದೆ, ಹೆಂಗೆ ಬರ್ತದೆ ಅಂತ ಹೇಳ್ಕೆ. ये बिल लाने वालों को ये भी मालूम होना चाहिए कि ये प्रॉपर्टी कहाँ से आता और कैसे यूज़ होता ಅಂತೇಳಿ. ಇವ್ರು ಹೇಳೋದು ಒಂದೇ, ವಕ್ಫ್ ಪ್ರಾಪರ್ಟಿ ತಂದು ಬೇರೆ ತಮ್ಮ ಬೇಕಾದರೂ ಅಂಗಡಿ ಹಾಕ್ತಾರೆ, ತಮ್ಮ ಬೇಕಾದ್ರು ಸ್ಕೂಲಿಗೆ ಜಾಗ ಕೊಟ್ಟಿರ್ತಾರೆ, ತಮ್ಮ ಬೇಕಾದ್ರೆ ಲೀಸ್ ಕೊಟ್ಟಿರ್ತಾರೆ, ಗರೀಬಾಗಿ ಉಳಿದಾರೆ ಅಂತೇಳಿ. ಅದು ನಾವು ಸುಧಾರಣೆ ಮಾಡ್ತೀವಿ ಅಂತೇಳಿ. ನಾವೇನು ಹೇಳಕತ್ತಿದ್ವಿ ಆ್ಯಸ್ ಎ ಪೀಪಲ್ ಆಫ್ ಇಂಡಿಯಾ, ಸಿಟಿಜನ್ ಆಫ್ ಇಂಡಿಯಾ, ನಾವೇನು ಹೇಳೋದಂದರೆ ನೀವು ಖಾಲಿ ಮುಸಲ್ಮಾನ್ ಅಂತಲ್ಲ, मुसलमान प्रॉपर्टी हज़ारों करोड़ रुपए का जो प्रॉपर्टी मिसयूज ಆಗಲಿಕ್ಕೆ ಅಂತ. ಅರೆ ಹಿಂದೂ ದೇವಿ ದೇವತೆಗಳ ಹೆಸರು ಬಂದು ಸಾವಿರಾರು ಕೋಟಿ ರೂಪಾಯಿ, ಸಾವಿರಾರು ಎಕರೆ ಜಮೀನುಗಳು ನಿಂಬಲ್ಲಿದ್ದವಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ, ಚರ್ಚೆ ಮಾಡಬೇಕಲ್ಲ. ಅಲ್ಲಿ ಅದೇ ಕೇದಾರ್ನಾಥ್ ಅಂತ ಹೇಳ್ತೀರಿ, ಬದ್ರಿನಾಥ್ ಅಂತ ಹೇಳ್ತೀರಿ, ರಾಮ ಮಂದಿರ ಜನ್ಮಭೂಮಿ ಅಂತ ಹೇಳ್ತೀರಿ, ಇದು ತಿರುಪತಿ ಬಾಲಾಜಿ ಮಂದಿರ ಅಂತ ಹೇಳ್ತೀರಿ. ಬೇರೆ ಎಲ್ಲ ಬೇರೆ ಮಠ ಮಂದಿರಗಳ ಹೆಸರು 106 ಎಕರೆ ಜಮೀನುಗಳದಾವ. ಒಳ್ಳೆ ಫರ್ಟೈಲ್ ಲ್ಯಾಂಡ್ ಇದ್ದದ, ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದದ, ಕರೋಡೋ ರೂಪಾಯಿ ಪ್ರಾಪರ್ಟಿ ಅದ್ರೊಳಗೆ ನೀವು ಉತ್ತು ಬಿತ್ತು ಬೆಳಿತಿರ್ತೀರಿ. ಅದು ಎಲ್ಲಿ ಹೋಗ್ಲಿಕ್ಕತ್ತದ್ರೊಳಗೆ ಆ ಪ್ರಾಪರ್ಟಿ ಬಂದು ಯಾವ ಹಿಂದೂಗಳು ಖರ್ಚು ಮಾಡ್ಕತ್ತೀರಿ, ಯಾವ ಹಿಂದೂ ಸಮಾಜ ಗರೀಬ್ ಮಕ್ಕಳು ಖರ್ಚು ಮಾಡ್ಕತ್ತೀರಿ, ನೀವು ಯಾವ ಸ್ಕೂಲ್ ಕಾಲೇಜ್ ಕೊಡ್ಕತ್ತೀರಿ. ಅರೆ ಹಳ್ಳಿ ಒಳಗಿದ್ದಂಥ ದಲಿತರಾಗುತ್ತದೆ, ದರಿದಾಗುತ್ತದೆ. ಒಬ್ಬ ದಲಿತ ಮಕ್ಕಳು ಒಂದು 5% ಖರ್ಚು ಮಾಡೋದು ಉದಾಹರಣೆ ನಿಂಬಲ್ಲಿಲ್ಲ. ಎಲ್ಲಿ ಖರ್ಚು ಮಾಡ್ಕತ್ತೀರಿ, ಪ್ರಾಪರ್ಟಿ ಎಲ್ಲಿ ಹೋಗ್ಲಿಕ್ಕತ್ತದ್ರು, ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ. ತಿರುಪತಿ ಬಾಲಾಜಿ ಸಾವಿರಾರು ಕೋಟಿ ರೂಪಾಯಿ ಪ್ರತಿ ವರ್ಷ ಜಮಾ ಆಗ್ಲಿಕ್ಕತ್ತದ. कहाँ जा रहे? तुम्हारी BJP का ऑफिस बनाने के लेकर जा रहे तुम लोग, संघ परिवार की जो ट्रेनिंग के लिए पैसा लेकर जा रहे तुम लोग, कहाँ लेकर जा रहे तुम लोग? इस देश में आप जो आतंकवाद ಹೆಚ್ಚು ಮಾಡಲಿಕ್ಕೆ ನೀವು ಖರ್ಚು ಮಾಡ್ಲಿಕ್ಕತ್ತಿರೋದಲ್ಲ, ಇದ್ರ ಬಗ್ಗೆ ಚರ್ಚೆ ಆಗಬೇಕಲ್ಲ. ಒಂದು ಸೈಡ್ ಸರ್ಕಾರ ನಿಮ್ಮದಂತ ತಿಳಿದ ತಕ್ಷಣ ಮನಸ್ಸಿಗೆ ಬಂದಾಗ ಮಾಡ್ತಿರ್ತೀರಿ, ಪಾರ್ಲಿಮೆಂಟ್ ಹೌಸ್ನ ಮೆಜಾರಿಟಿ ನಿಮ್ಮದಂತ ಮನಸ್ಸಿಗೆ ಬಂದಾಗ ಮಾಡ್ತಿರ್ತೀರಿ ನೀವು. ಇದು ನಿಂದ್ರಿಸ್ಬೇಕಂತೇಳಿ ನಾ ಇನ್ನೊಂದು ಹೇಳ್ತೀನಿ. ಇದು ಈಗ ये वक्फ के खिलाफ दिल्ली में भी स्ट्राइक हो गया और गुलबर्ग में स्ट्राइक होगा, ऑल ओवर कर्नाटक में स्ट्राइक हुआ, हैदराबाद में स्ट्राइक हुआ, पूरा एंटर एवरी स्टेट में स्ट्राइक किए मुसलमान बंधु लोगों ने. तो मैं ये पूछ रहा हूँ कि कांग्रेसी लोगों की, इस देश कांग्रेसी, तुम रास्ते पे क्यों नहीं आए भाई? ನೀವು ಯಾಕೆ ಬರಲಿಲ್ಲ ರೋಡಿಗೆ? ನೀವು ಯಾಕೆ ಹೋರಾಟ ಮಾಡಲಿಲ್ಲ? ನಿಮಗೆ ಸಂಬಂಧ ಇಲ್ಲ ಇದ್ರೊಳಗೆ? ಖಾಲಿ ಪಾರ್ಲಿಮೆಂಟ್ ಹೌಸ್ನ ಮಾತಾಡೋದ ಅಂತ ಮುಗಿದೋಯ್ತಾ? ಬರಬೇಕಾಗಿತ್ತಲ್ಲ, ನೀವು ರೋಡಿಗೆ ಇಳಿಬೇಕಾಗಿತ್ತಲ್ಲ. ಕಾಂಗ್ರೆಸ್ ಪೂರ ನಿಮ್ದು ಅನೇಕ ವಿಂಗ್ಗಳದಾವ, ಈ ಸ್ಟೂಡೆಂಟ್ ವಿಂಗ್ ಅದ, ಮಹಿಳಾ ವಿಂಗ್ ಅದ, ಪೂರ ಮೇನ್ ಕಾಂಗ್ರೆಸ್ विंग अदा, चिंतक जो थिंकर्स विंग अदा. कहाँ है तुम लोग? कहाँ बैठे तुम लोग? इनडायरेक्टली कांग्रेस भी उन लोगों को सपोर्ट कर रहे. इस देश ಒಳಗೆ RSS ದೊಡ್ಡ ಪ್ರಮಾಣದ ಬೆಳೆಯಲಿಕ್ಕೆ ಕಾರಣ ಅಂದರೆ ಕಾಂಗ್ರೆಸ್ಗರೇ. ये जो नाटक करे कांग्रेस है, वो आतंकवादी है, देशद्रोह है, BJP है, सब तो कांग्रेस RSS को ಬೆಳೆದು ನೀರು ಹಾಕಿ ಪೋಷಿಸೋದು ಪಾರ್ಟಿ ಯಾವುದಿದ್ದರೆ ದೇಶದೊಳಗೆ ಅಂದ್ರೆ ಅದೇ ಕಾಂಗ್ರೆಸ್ ಪಾರ್ಟಿನೇ. सब कांग्रेस एंड BJP सब मिलकर ये मुसलमानों को दबाने की कोशिश अभी ट्राई कर रहे हो लोग. ये होने नहीं देना हमें. ಇದಕ್ಕೊಂದೇ ಒಂದು जो ಬಿಲ್ಲಿಗೆ ಪಾರ್ಲಿಮೆಂಟ್ ಹೌಸ್ನೊಳಗೆ ಅತ್ಯಂತ ಖಡಾಖಂಡಿತವಾಗಿ ಕಂಡೆಮ್ ಮಾಡಿ ಸ್ಟ್ರಾಂಗ್ ಆಗಿ ವಿರೋಧ ಮಾಡಿದ ಮುಸಲ್ಮಾನ್ ನಾಯಕ, ದಲಿತ ನಾಯಕ, OBC ನಾಯಕ ಅಂದರೆ ಅಸದುದ್ದೀನ್ ಓವೈಸಿ ಒಬ್ಬರೇ ಅಂತ ಹೇಳ್ತೀವಿ. ಮೊದಲು ಯಾರು ಮಾತಾಡ್ತಿರೋದು ಇಂಥ ಬಿಲ್ಗಳು ಬಂದಾಗ ರಾಮವಿಲಾಸ್ ಪಾಸ್ವಾನ್ ಅವರು ಮಾತಾಡ್ತಿದ್ರು. ಮೊದಲು ಯಾರು ಮಾತಾಡ್ತಿದ್ದು ಇಂಥ ಬಿಲ್ಗಳು ಬಂದಾಗ ಕಾಂಚೀರಾಮ್ ಅವರು ಮಾತಾಡ್ತಿದ್ರು. ಮೊದಲು ಯಾರು ಈ ಬಗ್ಗೆ ಮಾತಾಡ್ತಂದ್ರೆ ಅಕ್ಕ ಮಾಯಾವತಿ BSP ಅವರು ಮಾತಾಡ್ತಿದ್ರು. ಅಭಿ ಕಾಂಚೀರಾಮ್ ಜಿ ನಹಿಯೇ, ಮಾಯಾವತಿ ಜಿ ನಹಿಯೇ, ಅವರು ರಾಮವಿಲಾಸ್ ಪಾಸ್ವಾನ್ ಜಿ ನಹಿಯೇ, और चंद्रशेखर आज़ाद यंग लीडर है, वो एक ही MP है, उनका तो नहीं चल रहा है, चलने नहीं दे रहे लोग.
ಅವರು ಏಕೀ ಲೀಡ್ರೇ जो ಸ್ಟ್ರಾಂಗ್ ಆಗಿ ಅದಕ್ಕೆ ಬಲಿಷ್ಠವಾಗಿ ಅಪೋಸ್ ಆಗಿ ಅದ್ರ ವಿರುದ್ಧ ಖಂಡನೆ ಮಾಡೋದು ವ್ಯಕ್ತಿ ಅಸದುದ್ದೀನ್ ಓವೈಸಿ ಇದನ್ನು ಗಲ್ಲಕ್ಕೆ ಹಡ್ಡಿ ಬನಿಗೆ ಅಂತಾರಲ್ಲ ಹಾಂಗೆ ಇವರಿಗೆ ಸಂಘ ಪರಿವಾರ लोगों को और कांग्रेस के लोगों को दोनों को असदुद्दीन ओवैसी शत्रु जैसे देख रहे लोग और ನಾ ಒಂದು ಅಪೀಲ್ ಮಾಡ್ತೀನಿ ತಮ್ಮ ಮುಖಾಂತರ ये जो वक्फ एक्ट जो अमेंडमेंट बिल तಗೊಂಡು ಬಂದದಲ್ಲ ಇಡೀ ದೇಶ ದಲಿತ ಮುಸಲ್ಮಾನ್ ಅಂಡ್ OBC लोग ಭಾಳ ಖಡಾಖಂಡಿತವಾಗಿ ವಿರೋಧ ಮಾಡಬೇಕಿದ್ರವಾಗ ವಿರೋಧ ಮಾಡೋದ್ರ ಜೊತೆಗೇ ಈ ಏನು ಹಿಂದೂ ಮಂದಿರಗಳ ಹೆಸರು ಮೇಲೆ ಕೋಟಿ ಹಜಾರೋ ಕೋಟಿ ರೂಪಾಯಿ ನೀವು ಕಬ್ಜಾ ಮಾಡ್ಕೊಂಡು ಇಟ್ಬಿಟ್ರಿ ನಿಮ್ಮ ಹೆಸರು ಧರ್ಮಕ್ಕಾಗಿ ಯೂಸ್ ಮಾಡ್ಕೊಳ್ಕತ್ತೀರಿ बुलडोजर यूज़ ಮಾಡ್ಲಕತ್ತೀರಿ दलित मुसलमानों को कुचलने के यूज़ कर रहे वो भी पैसा बाहर आना चाहिए वो भी प्रॉपर्टी बाहर आना चाहिए उसके बारे में ये नरेंद्र मोदी एंड ये होम मिनिस्टर अमित शाह बिल लाना चाहिए ये वो बिल आना है तो असदुद्दीन ओवैसी जो पावरफुल लीडर को हम सपोर्ट करना चाहिए ಅಂತೇಳಿ ನಿಮ್ಮ ಮುಖಾಂತರ ನಾನು ಬೇಡ್ಕೊಳ್ತಿದ್ದೇನೆ ಬಿಲ್ನೊಳಗೆ ವಕ್ಫ್ ಆ್ಯಕ್ಟ್ನಾಗೆ ಪ್ರಾವಿಷನ್ ಅದಾವ ವಕ್ಫ್ ಆ್ಯಕ್ಟ್ನ ಆಫೀಸರ್ ಇದಾರ ವಕ್ಫ್ ಆ್ಯಕ್ಟ್ ಅದಕ್ಕೊಂದು ಟೀಮ್ ಇದ್ದದ ಆ ಟೀಮ್ ಮುಖಾಂತರ ನೀವು ಇದು ವೆರಿಫೈ ಮಾಡ್ಬೋದಾಗಿತ್ತಲ್ಲ ಆ ಟೀಮ್ ಮುಖಾಂತರ ಏನು ಅದು ವಕ್ ಪ್ರಾಪರ್ಟಿ ಟ್ರಿಬ್ಯುನಲ್ ಕೋರ್ಟ್ ಇದ್ದಿರ್ತಾರೆ ಎಂಬುದು ವಕ್ ಮೆಂಬರ್ಸ್ಗಳು ಇದ್ದಿರ್ತಾರೆ ವಕ್ ಚೇರ್ಮನ್ ಇದ್ದಿರ್ತಾರೆ ಅವ್ರಿಗೆ ಡೈರೆಕ್ಷನ್ ಕೊಟ್ಟು ಯಾರ್ಯಾರು ಕಬ್ಜಾ ಮಾಡೋರು ನೋಡ್ಕೊಂತ ವೆರಿಫೈ ಮಾಡ್ಕೊಂಡು ಎಷ್ಟು ಕಬ್ಜಾ ತೊಗೋಬೋದಾಗಿತ್ತಲ್ಲ ಹೊಸ ಬಿಲ್ ತರುವಂಥ ನಾಟಕ ಮಾಡೋ ಜरूरत ಏನೈತೆ ನಿಮ್ಗೆ ಯಾಕಿಂತ ನಾಟಕ ಮಾಡಬೇಕಾಗಿತ್ತು ನಿಮ್ಮ ಪ್ರಾವಿಷನ್ ಅದಲ್ಲ ಒಳಗೆ ವಕ್ಫ್ನಾಗೆ ಅದಲ್ಲ ಸರ್ವೆ ಮಾಡಬೇಕಿತ್ತಲ್ಲ ಸರ್ವೆ ಮಾಡಬೇಕು ಎಷ್ಟು ಹಾಕಿರೋದು ಏನು ಯಾವುದಕ್ಕೆ ಯೂಸ್ ಆಗ್ಲಿಕ್ಕೆ ಅದಕ್ಕೆ ಯೂಸ್ ಮಾಡ್ಬೋದಾಗಿತ್ತಲ್ಲ ಇದ್ರ ಜೊತೆ ನಾವೇನು ಹೇಳ್ತೀವಿ ಈ ವಕ್ಫ್ ಆ್ಯಕ್ಟ್ ಬಗ್ಗೆ ನೀವು ಅಮೆಂಡ್ಮೆಂಟ್ ಮಾಡಿ ಕೋಶಿಶ್ ಮಾಡ್ಲಿಕ್ಕಿರಲ್ಲ ನಿಮ್ಮದು ನೋಡ್ಕೊರಿ तुम्हारे पीछे भी देखो तुम लोग हिंदू की तुम पीछे देखो ब्राह्मण तुम तुम्हारे पीछे देख लो निम्मದು ಎಷ್ಟು ಮಂದಿರಗಳದಾವ ನಿಮ್ಮದು ಎಷ್ಟು ಪ್ರಾಪರ್ಟಿ ಅದಾವ ಓ ಬಿ ಕ್ಯಾಕಿ ಯಾವುದಕ್ಕೆ ಯೂಸ್ ಯಾವುದಕ್ಕೆ ಆಗ್ಲಿಕ್ಕತ್ತಂತ ಎಲ್ಲಿ ಹೊರಗತ್ತೆ ದುಡ್ಡಲ್ಲ ಹಜಾರು ಸಾವಿರಾರು ಕೋಟಿ ರೂಪಾಯಿ ಎಲ್ಲಿ ಯಾವುದಕ್ಕೆ ಖರ್ಚು ಮಾಡ್ಲಿಕ್ಕತ್ತೀರಿ ನೀವು ಯಾವುದು ಖರ್ಚು ಮಾಡ್ಲಿಕ್ಕತ್ತೀರಿ ಸ್ಕೂಲಿಗೆ ಖರ್ಚು ಮಾಡ್ಲಿಕ್ಕತ್ತೀರಿ ಕಾಲೇಜಿಗೆ ಖರ್ಚು ಮಾಡ್ಲಿಕ್ಕತ್ತೀರಿ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ಲಿಕ್ಕತ್ತೀರಿ ರೋಡ್ಗೆ ಖರ್ಚು ಮಾಡ್ಲಿಕ್ಕತ್ತೀರಿ ದಲಿತ ಮಕ್ಕಳಿಗೆ ಖರ್ಚು ಮಾಡ್ಲಿಕ್ಕತ್ತೀರಿ ಎದಕ್ಕೆ ಖರ್ಚು ಮಾಡ್ಲಿಕ್ಕತ್ತೀರಿ ನೀವು ಅಮಿತ್ ಶಾ ನರೇಂದ್ರ ಮೋದಿ ಉತ್ತರದ ನಿಮ್ಮ ಹತ್ರ ಅದಕ್ಕೆ ಯಾವುದು उत्तर ಇಲ್ಲ खाली मुसलमान डरते हैं मुसलमान तो वो चेंज करो ये चेंज करो किसके बाप का राज नहीं है तुम्हारा बाप का देश नहीं है ये बाबा साहब अम्बेडकर इंडियन कॉन्स्टिट्यूशन बरोबर इंडियन कॉन्स्टिट्यूशन हिसाब में ನಡೆಯುವಂತ भारत देश है ये कितने दिन का राज तुम्हारा पॉलिटिकल पावर हाथ में आया बोल के तुम कुछ भी कर सकते हैं नहीं चलता है सर